ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಅವರ ತಂದೆ ಎಐಸಿಸಿ ಅಧ್ಯಕ್ಷರು ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನುವ ಆರೋಪ ಇವತ್ತು ನಿನ್ನೆಯದಲ್ಲ. ಹಿಂದಿನಿಂದಲೂ ಕೂಡ ಅವರ ಹೇಳಿಕೆಯನ್ನ, ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ವಿರೋಧ ಪಕ್ಷವಾಗಿರುವ ಬಿಜೆಪಿ ಹಿಂದೂ ವಿರೋಧಿ ಧೋರಣೆ ಹಾಗೆ ಹಿಂದೂ ವಿರೋಧಿ ಹೇಳಿಕೆಗಳು ಅಂತಲೇ ಪರಿಗಣಿಸ್ತಾ ಬಂದಿದೆ, ವಿಮರ್ಶೆಗೆ ಒಳಪಡ್ತಾ ಇದೆ. ಇವತ್ತು ಕೂಡ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಮಹದೇವಪ್ಪನವರು ಕೊಟ್ಟ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟ ಒಂದು ಹೇಳಿಕೆ ಚರ್ಚೆಗೆ, ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿಯವರು ಕೇವಲ ಭಕ್ತಿ ಅನ್ನೋದನ್ನ ಚುನಾವಣೆಗೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಮಾತ್ರ ಬಳಕೆ ಮಾಡ್ತಾರೆ. ರಾಮನ ಬಗ್ಗೆ ಮಾತನಾಡುವ ಬಿಜೆಪಿಗರಲ್ಲಿ ಎಷ್ಟು ಮಂದಿಗೆ ರಾಮಾಯಣವನ್ನ ಓದಿರುವ ಜ್ಞಾನ ಇದೆ, ಎಷ್ಟು ಮಂದಿ ಹನುಮಾನ್ ಚಾಲಿಸವನ್ನ ಓದ್ತಾರೆ, ಇದಿಷ್ಟೇ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಆಗಿದ್ದಿದ್ರೆ ಬಹುಶಃ ಚರ್ಚೆ ಆಗ್ತಿರ್ಲಿಲ್ವೇನೋ. ಯಾಕಂತಂದ್ರೆ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಬಿಜೆಪಿ ಅವರನ್ನ ಟೀಕೆ ಮಾಡಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಹಾಗೆ ಸಚಿವ ಮಹದೇವಪ್ಪನವರ ಹೇಳಿಕೆ ಕೇವಲ ಬಿಜೆಪಿ ಟೀಕೆಗೆ ಮಾತ್ರ ಸೀಮಿತವಾಗದೆ ಹಿಂದೂ ಧರ್ಮ, ಅದರಲ್ಲೂ ರಾಮಾಯಣ, ಅದರಲ್ಲೂ ರಾಮನ ಕುರಿತಾಗಿ ಕೊಟ್ಟಿರುವ ಹೇಳಿಕೆಗಳು ಚರ್ಚೆಗೆ, ವಿವಾದಕ್ಕೆ ಕಾರಣವಾಗಿದೆ. ಆ ಕುರಿತಾದ ಒಂದು ಡಿಟೇಲ್ ರಿಪೋರ್ಟ್ ಇದೆ, ವರದಿ ಇದೆ, ಗಮನಿಸಿ. ಕೈ ಕೇಸರಿ ಮಧ್ಯೆ ರಾಮಾಯಣ ರಾಜಕೀಯ. ವಾಲ್ಮೀಕಿ ರಾಮ, ಅಯೋಧ್ಯ ರಾಮ ಬೇರೆ ಬೇರೆ. ನಿನ್ನೆ ಮಹದೇವಪ್ಪ, ಇಂದು ಪ್ರಿಯಾಂಕ್ ಸರದಿ. ರಾಮಾಯಣ, ವಾಲ್ಮೀಕಿ ಬರೆದ ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥ. ಇದೀಗ ಪವಿತ್ರ ಗ್ರಂಥದಲ್ಲೂ ರಾಜಕೀಯ ಶುರುವಾಗಿದೆ. ನಿನ್ನೆ ದಾವಣಗೆರೆ ವಾಲ್ಮೀಕಿ ಸಮಾವೇಶದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ವಾಲ್ಮೀಕಿ ಕಲ್ಪನೆಯ ರಾಮನೇ ಬೇರೆ, ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರದ ಕಲ್ಪನೆಯೇ ಬೇರೆ ಎಂದು ವಿವಾದಕ್ಕೆ ಬೆಂಕಿ ಹಚ್ಚಿದ್ರು. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ್. ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ನಿನ್ನೆ ಮಹದೇವಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯವರಿಗೆ ಧರ್ಮ ಬೇಡ, ವೋಟ್ ಬೇಕು. ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲಿಸ ಗೊತ್ತಿದೆ ಎಂದು ಸಮರ್ಥಿಸಿಕೊಂಡ್ರು. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿಜೆಪಿಯವರು ಹೇಳ್ಕೊಂಡು ನೋಡ್ತಾರೆ, ಅದು ಬೇರೆದಿದೆ ಅಂತ. ಒಟ್ಟಾರೆ ರಾಮನಾಮದ ಭಕ್ತಿಯಲ್ಲೂ ಕಾಂಗ್ರೆಸ್ ಸಚಿವರು ರಾಜಕೀಯ ಶುರು ಮಾಡಿದ್ದು ಕೋಟ್ಯಾಂತರ ರಾಮ ಭಕ್ತರಿಗೆ ಬೇಸರ ತರಿಸಿದ್ದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾದ ಎಂ.ಜಿ. ಮಹೇಶ್ ಅವರಿದ್ದಾರೆ. ಹಾಗೆ ಹಿಂದೂ ಸಮುದಾಯ, ಹಿಂದೂ ಹೋರಾಟದ ನಾಯಕತ್ವವನ್ನು ವಹಿಸಿರುವ ಹಿಂದೂ ಮುಖಂಡ ಮೋಹನ್ ಗೌಡ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ. ಮೊದಲದಾಗಿ ಮೋಹನ್ ಗೌಡ್ರೆ, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಇದು ಯಾವ್ದಿದು ಹೊಸದು? ವಾಲ್ಮೀಕಿ ರಾಮಾಯಣ ಬೇರೆ, ಬಿಜೆಪಿ ಅವರು ಫಾಲೋ ಮಾಡ್ತಿರೋ ರಾಮಾಯಣ ಬೇರೆ, ಅಯೋಧ್ಯೆಯ ರಾಮ ಬೇರೆ, ವಾಲ್ಮೀಕಿ ರಾಮಾಯಣದಲ್ಲಿರುವ ರಾಮ ಬೇರೆ. ಏನ್ ಉದ್ದೇಶ ಕಾಂಗ್ರೆಸ್ನವರದ್ದು? ಜನರನ್ನ ಕನ್ಫ್ಯೂಸ್ ಮಾಡೋದಾ, ಅಥವಾ ಈ ರೀತಿ ಬೇರೆ ಬೇರೆ ವಿಂಗಡಣೆಗಳಿದೆ ಅಂತ ಹೇಳೋ ಮೂಲಕ ಜನರನ್ನೇ, ಅದರಲ್ಲೂ ಹಿಂದೂ ಸಮುದಾಯವನ್ನೇ ವಿಂಗಡಣೆ ಮಾಡೋದಾ ಉದ್ದೇಶ ಅಂತ? ಹೆಂಗ್ ಅರ್ಥ ಮಾಡ್ಕೊಳ್ಬೇಕು ಇದನ್ನ? ಖಂಡಿತವಾಗಿ ಮೇಡಮ್, ಈಗ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆ ಹಿಂದೂ ಸಮಾಜದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವಂತದ್ದು, ಹಿಂದೂ ಸಮಾಜದ ಒಳಗಡೆ ಒಂದ್ ರೀತಿಯಲ್ಲಿ ದ್ವೇಷ ನಿರ್ಮಾಣ ಮಾಡುವಂತದ್ದು, ಮತ್ತು ಕೋಟ್ಯಾಂತರ 100 ಕೋಟಿ ಹಿಂದೂಗಳ ಪವಿತ್ರ ಗ್ರಂಥವಾದಂತಹ, ಶ್ರದ್ಧಾಸ್ಥಾನವಾದಂತಹ ರಾಮಾಯಣವನ್ನ ವಿಡಂಬನೆ ಮಾಡುವಂತದ್ದು ಈ ಹೇಳಿಕೆ ಆಗಿದೆ. ಮೊದಲನೇದಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಕೇಳುವಂತದ್ದು, ನಿಮಗೆ ರಾಮನ ಬಗ್ಗೆ ಮಾತನಾಡ್ಲಿಕ್ಕೆ ನೈತಿಕ ಅಧಿಕಾರ ಇದೆಯಾ? ಯಾಕಂತ ಹೇಳಿದ್ರೆ ಪ್ರಭು ಶ್ರೀರಾಮನೇ ಇಲ್ಲ, ಅವನೊಬ್ಬ ಕಾಲ್ಪನಿಕ ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿದ್ರಿ. ಪ್ರಭು ಶ್ರೀರಾಮನ ಜನ್ಮಸ್ಥಳವಾದಂತ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆದಾಗ ಆ ಕಾರ್ಯಕ್ರಮವನ್ನೇ ಬೈಕಾಟ್ ಮಾಡಿದ್ರಿ. ಹೀಗೆ ರಾಮನ ಬಗ್ಗೆ, ಭಗವಾನ್ ರಾಮಾಯಣದ ಬಗ್ಗೆ ಇಷ್ಟೊಂದು ದ್ವೇಷ ನಿಮಗಿರುವಾಗ ಇವತ್ತು ರಾಮಾಯಣ
ಸನಾತನ ಧರ್ಮವನ್ನ ನಿಮ್ಮ ರಾಜಕೀಯಕ್ಕಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಬಳಸ್ಕೊಂಡು ನಿಮ್ಮ ರಾಜಕೀಯ ಬೆಳೆಸ್ಕೊಳ್ತಾ ಇರುವಂತದ್ದು ಅತ್ಯಂತ ಖಂಡನೀಯ ಇದೆ. ಪ್ರಿಯಾಂಕ ಖರ್ಗೆ ಅವರು ಮೊದಲಿನಿಂದಲೂ ಸನಾತನ ವಿರೋಧಿ, ಹಿಂದೂ ವಿರೋಧಿ, ರಾಮಾಯಣದ ವಿರೋಧಿ, ರಾಮನ ವಿರೋಧಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಈ ಹಿಂದೆ ಉದಯ ಸ್ಟಾಲಿನ್ ಅವರು ಸನಾತನ ಧರ್ಮವನ್ನು ನಾಶ ಮಾಡ್ಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಾಗ ಇದೇ ಪ್ರಿಯಾಂಕಾ ಖರ್ಗೆ ಅವರು ಹೌದು ಉದಯನಿಧಿ ಸ್ಟಾಲಿನ್ ಅವರು ಹೇಳಿದ್ದು ಸರಿ ಇದೆ, ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಇದೆ, ಅದನ್ನ ನಾಶ ಮಾಡ್ಬೇಕು ಹೇಳಿ ಸಮರ್ಥನೆಯನ್ನ ಕೊಟ್ಟಂತ ಪ್ರಿಯಾಂಕಾ ಖರ್ಗೆ ಅವರು ಇದೇ ದಾಷ್ಟ್ಯವನ್ನ ಅನ್ಯ ಸಮುದಾಯದ ವಿಚಾರದಲ್ಲಿ ಇವರು ಮಾತನಾಡ್ಲಿಕ್ಕೆ ಧೈರ್ಯವನ್ನ ತೋರಿಸ್ತಾರ. ಕೇವಲ ಹಿಂದೂ ಧರ್ಮವನ್ನ, ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡುವಂತದ್ದು, ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಅದನ್ನ ಬಳಕೆ ಮಾಡುವಂತದ್ದು ಇವತ್ತು ಅವರಿಗೆ ಕಾಯಕವಾಗಿದೆ. ಇದು ನಾಚಿಕೆಗೇಡಿನ ಸಂಗತಿ. ಅವರು ಬೇಷರತ್ತಾಗಿ ಹಿಂದೂ ಸಮಾಜದ ಕ್ಷಮೆಯನ್ನೇ ಕೇಳಬೇಕು. ಯಾಕೆಂದ್ರೆ ರಾಮಾಯಣ, ತುಳಸಿ ರಾಮಾಯಣ ಇರಬಹುದು, ವಾಲ್ಮೀಕಿ ರಾಮಾಯಣ ಇರಬಹುದು, ಇದು ಹಿಂದೂ ಧರ್ಮದ 100 ಕೋಟಿ ಹಿಂದೂಗಳ ಒಂದು ಶ್ರದ್ಧಾಸ್ಥಾನ ಆಗಿದೆ. ಇದ್ರ ಬಗ್ಗೆ ಕೇವಲವಾಗಿ ಮಾತನಾಡುವಂಥದ್ದು, ಮತ್ತೆ ವಾಲ್ಮೀಕಿ ರಾಮಾಯಣ ಮತ್ತು ತುಳಸಿ ರಾಮಚರಿತ ಮಾನಸದ ಬಗ್ಗೆ ಕೆಟ್ಟದಾಗಿ ಬಿಂಬನೆ ಮಾಡುವಂಥದ್ದು, ಇದು ಕಾಂಗ್ರೆಸ್ಸಿನ ಒಂದು ಹಿಂದೂ ವಿರೋಧಿ, ಮುಸ್ಲಿಂ ಓಲೈಕೆಯನ್ನ ಮಾಡ್ಲಿಕ್ಕಾಗಿ, ಮುಸ್ಲಿಮರನ್ನ ಅವರನ್ನ ಓಲೈಕೆ ಮಾಡ್ಲಿಕ್ಕೆ, ಖುಷಿ ಪಡ್ಲಿಕ್ಕಾಗಿ ಇವತ್ತು ಪ್ರತಿದಿನ ಈ ತರ ಒಂದು ಹೇಳಿಕೆಯನ್ನ ಪ್ರಿಯಾಂಕಾ ಖರ್ಗೆ ಅವರು ಕೊಡ್ತಾ ಇರುವಂತದ್ದು ನಾಚಿಕೆಗೇಡಿನ ಸಂಗತಿ. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಇವರ ಹೆಸರಿನಲ್ಲಿ ಗುತ್ತಿಗೆದಾರರು ಇವರ ನೇಣು ಹಾಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಈ ತರ ಸಮಸ್ಯೆಗಳಿದೆ. ಇದನ್ನ ಬಿಟ್ಟು ಇವತ್ತು ಅವರ ಒಂದು ಜವಾಬ್ದಾರಿ ಏನಿದೆ, ಒಬ್ಬ ಸಚಿವರಾಗಿ ಒಂದು ರಾಜ್ಯದಲ್ಲಿ ಒಂದು ನೇರವಾದಂತ ಒಂದು ಉತ್ತಮ ಆಡಳಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವತ್ತು ಹಿಂದೂ ಧರ್ಮದ ವಿಷಯದಲ್ಲಿ ಇವತ್ತು ಮಾತಾಡ್ತಾರೆ. ಒಂದ್ ಕಡೆ ಕುಂಭಮೇಳದ ವಿಷಯದಲ್ಲಿ ಇವ್ರ ತಂದೆಯವರು ಕುಂಭಮೇಳವನ್ನ ಅಪಮಾನ ಮಾಡಿದ್ರು. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿವಾರಣೆ ಆಗತ್ತಂತೇಳಿ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟಾಗುವ ಹಾಗೆ ಮಾತಾಡಿದ್ರು. ಬಟ್ ಡಿ ಕೆ ಶಿವಕುಮಾರ್ ಅವರು ಹೋದ್ರು, ಸ್ನಾನ ಮಾಡಿ ಬಂದ್ರು, ಅಲ್ಲಿಗೆ ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಿ ಅಲ್ಲಿಗೆ ಬರ್ತೀನಿ, ಆ ಪ್ರಶ್ನೆಗೆ ಬರ್ತೀನಿ. ಹಾಗೆ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೆ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.